ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ನಾರದನು ಯುಗಧರ್ಮಗಳನ್ನು ಹೇಳಿದ್ದು ಎಂಬ 74ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ಆ ಬ್ರಾಹ್ಮಣನ ಪ್ರಲಾಪವನ್ನು ಕೇಳಿ, ಅಂದರೆ ಅಕಾಲದಲ್ಲಿ ಮೃತ್ಯುವಿಗೀಡಾದ ತನ್ನ ಮೃತ ಪುತ್ರನನ್ನು ಎದುರಿಗಿಟ್ಟುಕೊಂಡು ಅಳುತ್ತಿದ್ದ ಆ ಬ್ರಾಹ್ಮಣನ ಪ್ರಲಾಪವನ್ನು ಕೇಳಿ ದುಃಖಿತನಾಗಿ ಮಂತ್ರಿಗಳನ್ನು, ಪುರೋಹಿತರಾದ ವಸಿಷ್ಠ ವಾಮದೇವರನ್ನು, ವೇದ ಪಾರಂಗತರಾದ ವೃದ್ಧರನ್ನು ಕರೆ ಕಳುಹಿಸಿದನು. ಆ ಸಮಯದಲ್ಲಿ ಮಾರ್ಕಂಡೇಯ, ಮೌದ್ಗಲ್ಯ, ವಾಮದೇವ, ಕಾಶ್ಯಪ, ಕಾತ್ಯಾಯನ, ಜಾಬಾಲಿ, ಗೌತಮ, ನಾರದರೆ ಮೊದಲಾದ ಮಹರ್ಷಿಗಳು ಶ್ರೀರಾಮನ ಸಭೆಗೆ ಬಂದು ಆಶೀರ್ವಾದವನ್ನು ಮಾಡಿ ಯಥಾಕ್ರಮದಲ್ಲಿ ಆಸನಗಳಲ್ಲಿ ಕುಳಿತುಕೊಂಡರು. ಶ್ರೀರಾಮನು ಆ ಮಹರ್ಷಿಗಳಿಗೆ ಅಭಿವಾದನವನ್ನು ಮಾಡಿ ಅಂಜಲಿ ಹಸ್ತನಾಗಿ ಸಮಸ್ತ ಋಷಿಗಳನ್ನು, ಮಂತ್ರಿ ಪ್ರಧಾನಿಗಳನ್ನು, ವೇದ ವೃದ್ಧರಾದ ಹಿರಿಯರನ್ನು ನೋಡಿ ಆ ಬ್ರಾಹ್ಮಣನ ವೃತ್ತಾಂತವೆಲ್ಲವನ್ನೂ ಹೇಳಿದನು. ಆತನ ವಾಕ್ಯವನ್ನು ಕೇಳಿದ ಆ ಋಷಿಗಳೊಳಗೆ ನಾರದನು ಆತನನ್ನು ಕುರಿತು, ಶ್ರೀರಾಮ, ಈಗ ಬಾಲಕನ ಮರಣವು ಪ್ರಾಪ್ತವಾದ ಕಾರಣವನ್ನು ಕೇಳು, ಅನಂತರ ಅದಕ್ಕೆ ಮಾಡತಕ್ಕದ್ದನ್ನು ಮಾಡು. ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರವೇ ತಪಸ್ವಿಗಳಾಗಿದ್ದರು. ಬ್ರಾಹ್ಮಣರಲ್ಲದವರು ತಪಸ್ಸು ಮಾಡುತ್ತಿರಲಿಲ್ಲ. ಮಿಕ್ಕವರು ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಮಾತ್ರ ಪರರಾಗಿದ್ದರು. ಅಂಥ ತಪಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಬ್ರಾಹ್ಮಣ ವರ್ಣವು ಪ್ರಧಾನವಾಗಿದ್ದರಿಂದ ಆ ಯುಗದಲ್ಲಿ ಸಮಸ್ತರು ಮರಣ ದುಃಖ ಕಾರಣವಾದ ಅಧರ್ಮ ಲೇಷವನ್ನು ಮಾಡದೆ ಹುಟ್ಟಿದವರಾಗಿ ದೀರ್ಘದರ್ಶಿಗಳಾಗಿ ಅತೀತನಾಗತ ಕಾಲ ವ್ಯಾಪಾರವನ್ನು ಬಲ್ಲವರಾಗಿದ್ದರು. ಆಗ ಬ್ರಾಹ್ಮಣರು ಮಾತ್ರ ತಪಸ್ಸು ಮಾಡುತ್ತಿದ್ದರು. ತ್ರೇತಾಯುಗದಲ್ಲಿ ಕ್ಷತ್ರಿಯರು ತಪಸ್ಸು ಮಾಡಿದರು. ಕೃತಯುಗದಲ್ಲಿ ತಪಸ್ಸಿನಿಂದಲೂ ಬಲದಿಂದಲೂ ಮೇಲಾದ ಬ್ರಾಹ್ಮಣರು, ತಪಸ್ಸು ಬಲಗಳಿಂದ ಕೀಳಾಗಿದ್ದ ಕ್ಷತ್ರಿಯರು ತ್ರೇತಾಯುಗದಲ್ಲಿ ಸಮರಾದರು. ಕೃತಯುಗದಲ್ಲಿ ತಪಸ್ಸಿನ ಅಧಿಕಾರ ಪಡೆಯದಿದ್ದ ಕಾರಣ ಆಗಿನ ಬ್ರಾಹ್ಮಣರಿಗಿಂತ ಕೀಳಾಗಿದ್ದರು. ಕ್ಷತ್ರಿಯರು ತ್ರೇತಾಯುಗದಲ್ಲಿ ಆ ಅಧಿಕಾರವನ್ನು ಪಡೆದು ನಿಷ್ಠೆಯಲ್ಲಿ ಕೃತಯುಗದವರಿಗಿಂತ ಕಡಿಮೆಯಾಗಿದ್ದ ಬ್ರಾಹ್ಮಣರಿಗೆ ಸರಿಸಮಾನರಾಗುವುದು ಸಾಧ್ಯವಾಯಿತು. ಹೀಗೆ ತ್ರೇತಾಯುಗದಲ್ಲಿ ಬ್ರಾಹ್ಮಣ ಕ್ಷತ್ರಿಯರಿಗೆ ತಪಸ್ಸಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದಿರುವುದನ್ನು ಕಂಡು ಧರ್ಮ ಪ್ರವರ್ತಕರಾದ ಮನ್ವಾದಿಗಳು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ವರ್ಣಭೇದ ಸ್ಥಾಪನೆಯನ್ನು, ಆ ವರ್ಣ ಧರ್ಮಗಳಲ್ಲಿ ನ್ಯೂನ್ಯಾಧಿಕ್ಯ ಪ್ರದರ್ಶನಗಳನ್ನು ಮಾಡಿದರು. ಕೃತಯುಗದಲ್ಲಿ ರಾಜಾಜ್ಞೆ ಇಲ್ಲದೆಯೇ ಅವರವರು ತಮ್ಮ ತಮ್ಮ ವರ್ಣ ಧರ್ಮಗಳಲ್ಲಿ ನಡೆಯುತ್ತಿದ್ದರು. ಕೃತಯುಗದವರಂತೆ ವಿಮಲವಾದ ಜ್ಞಾನವಿಲ್ಲದೆ ಬ್ರಹ್ಮಜ್ಞಾನವನ್ನು ಸಂಪಾದಿಸುವ ಯೋಗ್ಯತೆ ಇಲ್ಲದವರಾಗಿ ಮಾನವರು ಕೇವಲ ವರ್ಣಾಶ್ರಮ ಧರ್ಮಗಳನ್ನೇ ಅವಲಂಬಿಸುತ್ತಿದ್ದರಾದ ಕಾರಣ ಯಾಗಾದಿ ಧರ್ಮಗಳಿಂದ ತುಂಬಿದ್ದರು. ಬ್ರಹ್ಮಜ್ಞಾನವಿಲ್ಲದ ಕೊರತೆಯಿಂದ ತ್ರೇತಾಯುಗದಲ್ಲಿ ಅಧರ್ಮವು ಕಾಲು ಪಾಲು ಅವಕಾಶವನ್ನು ಕಡಿಮೆ ಮಾಡಿಕೊಂಡಿತು. ಆದ ಕಾರಣ ದೇಹಾತ್ಮ ಬುದ್ಧಿಯಿಂದ ಕೂಡಿದ ಅಧರ್ಮದಿಂದ ತಪಸ್ಸಿನ ತೇಜಸ್ಸು ಕಡಿಮೆಯಾಯಿತು. ಪೂರ್ವೋಕ್ತ ವರ್ಣದವರಿಗೆ ರಜೋಗುಣವು ಹುಟ್ಟಿ ರಾಗದ್ವೇಷಾದಿ ಮೂಲಕವಾದ ದೋಷವುಂಟಾಗಿ ಅನೃತವು ಹುಟ್ಟಿತು. ಆದ ಕಾರಣ ಆಯುಷ್ಯವು ಪರಿಮಿತವಾಯಿತು. ಈ ಪ್ರಕಾರ ಅಧರ್ಮವು ಭೂತಳದಲ್ಲಿ ಏಕಪಾದಾಲಂಬನವನ್ನು ಮಾಡುತ್ತಿರುವಾಗ ಸತ್ಯ ಧರ್ಮ ಪರಾಯಣರಾದ ಬ್ರಹ್ಮ, ಕ್ಷತ್ರಿಯರು ಕೇವಲ ತಪೋನಿಷ್ಠರಾಗದೆ ಶುಭ ಕರ್ಮಗಳಾದ ಯಜ್ಞ ದಾನ ತರೋಪಗಳಾದ ಪುಣ್ಯ ಕರ್ಮಗಳನ್ನು ಮಾಡತೊಡಗಿದರು. ಆದ ಕಾರಣ ತ್ರೇತಾಯುಗದಲ್ಲಿ ಬ್ರಹ್ಮ, ಕ್ಷತ್ರಿಯರು ಮಾತ್ರವೇ ತಪೋನಿಷ್ಠರು. ಉಳಿದವರು ಶುಶ್ರೂಷಾ ಪರರಾಗಿದ್ದರು. ಅದರಲ್ಲಿ ಬ್ರಾಹ್ಮಣಾದಿಗಳು ಅನೃತ ಅಧರ್ಮಗಳಿಂದ ಕೃತಯುಗದಲ್ಲಿ ಇದ್ದದ್ದಕ್ಕಿಂತಲೂ ಬಲಹೀನರಾದರು. ಅನಂತರ ದ್ವಾಪರ ಯುಗವು ಹುಟ್ಟಲು ಅಧರ್ಮವು ಎರಡನೆಯ ಪಾದವನ್ನು ಭೂಮಿಯಲ್ಲಿ ಇರಿಸುವುದು. ದ್ವಾಪರ ಯುಗದಲ್ಲಿ ಅಧರ್ಮವು ಅನೃತವು ಅಭಿವೃದ್ಧಿಯಾಗುವವು. ಆದ್ದರಿಂದ ತಪಸ್ಸು ವೈಶ್ಯರನ್ನು ಆಶ್ರಯಿಸುವುದು.
ಈ ಪ್ರಕಾರದಲ್ಲಿ ಮೊದಲಿನ 3 ಯುಗಗಳಲ್ಲಿ ಕ್ರಮವಾಗಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯರು ತಪಸ್ಸಿಗೆ ಅರ್ಹರಾದರು. ಈ 3 ಯುಗಗಳಲ್ಲಿಯೂ ಶೂದ್ರನಿಗೆ ತಪಸ್ಸಿಗೆ ಅಧಿಕಾರವಿಲ್ಲ. ಹೀಗಿರುವಲ್ಲಿ ಈ ತ್ರೇತಾಯುಗದಲ್ಲಿ ಹೀನ ವರ್ಣದವನಾದ ಶೂದ್ರನು ಈಗ ತಪಸ್ಸನ್ನು ಆಚರಿಸಿದ್ದಾನೆ. ಶ್ರೀರಾಮ, ಶೂದ್ರ ಯೋನಿಯಲ್ಲಿ ಹುಟ್ಟಿದವನು ಕಲಿಯುಗದಲ್ಲಿ ತಪಸ್ಸನ್ನು ಆಚರಿಸಲು ಅರ್ಹನಾಗುವನು. ದ್ವಾಪರ ಯುಗದಲ್ಲಿ ಶೂದ್ರನು ತಪಸ್ಸನ್ನು ಮಾಡಿದರೆ ಅತ್ಯಂತ ಅಧರ್ಮ ಉಂಟಾಗುವುದು. ಈ ತ್ರೇತಾಯುಗದಲ್ಲಿ ತಪಸ್ಸಿಗೆ ಯೋಗ್ಯನಲ್ಲದ ಶೂದ್ರನು ನಿನ್ನ ದೇಶದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾನೆ. ದುರ್ಬುದ್ಧಿಯಾದ ಆ ಶೂದ್ರನು ತಪಸ್ಸನ್ನು ಮಾಡುವುದರಿಂದ ಈ ಬ್ರಾಹ್ಮಣನ ಪುತ್ರನು ಅಕಾಲದಲ್ಲಿ ಮೃತ್ಯುವಶನಾದನು. ಕಾರ್ಯವನ್ನಾದರೂ ಅಧರ್ಮವನ್ನಾದರೂ ತನ್ನ ರಾಜ್ಯದಲ್ಲಿ ಮಾಡುವವನನ್ನು ನಿಗ್ರಹಿಸದಿದ್ದರೆ ದೊರೆಯು ನರಕವನ್ನೈದುವನು. ಪ್ರಜೆಗಳ ಸಂಪಾದನೆಯಲ್ಲಿ 6ರಲ್ಲಿ 1 ಭಾಗವನ್ನು ಅನುಭವಿಸುವವನಾದ್ದರಿಂದ ಅರಸನು ಪ್ರಜಾ ರಕ್ಷಣವನ್ನು ಮಾಡಬೇಕು. ಆದ ಕಾರಣ ಶ್ರೀರಾಮ, ನೀನು ನಿನ್ನ ದೇಶವನ್ನು ಅರಸಿ ನೋಡಿ ಅಕೃತ್ಯ ಮಾಡುವವನನ್ನು ಶಿಕ್ಷಿಸತಕ್ಕದ್ದು. ಈ ಪ್ರಕಾರದಲ್ಲಿ ಧರ್ಮ ವಿಚಾರವನ್ನು ಮಾಡಿದರೆ ಸಮಸ್ತ ಪ್ರಜೆಗಳಿಗೂ ಆಯಸ್ಸು ಅಭಿವೃದ್ಧಿಯಾಗುವುದು. ನೀನು ಹೀಗೆ ಮಾಡಿದರೆ ಈ ಬ್ರಾಹ್ಮಣ ಪುತ್ರನು ಅವಶ್ಯವಾಗಿ ಬದುಕುವನು. ಯುಗ ಧರ್ಮವು ಈ ಪ್ರಕಾರವಾಗಿದೆ. ತಪಸ್ಸು ತ್ರೇತಾಯುಗದಲ್ಲಿ ಶೂದ್ರನಾದವನಿಗೆ ಸಲ್ಲದು. ಈಗ ನಿನ್ನ ದೇಶದಲ್ಲಿ ಶೂದ್ರನು ತಪೋನಿಷ್ಠನಾಗಿದ್ದಾನೆ. ಆತನನ್ನು ನಿಗ್ರಹಿಸಿದರೆ ಈ ಬ್ರಾಹ್ಮಣ ಪುತ್ರನು ಬದುಕುವನು ಎಂದು ಹೇಳಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.